ಕಾಕ್ರೋಚ್ ಜನತಾ ಪಾರ್ಟಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಅಂದ್ರೆ ಕಳೆದ 3-4 ದಿನಗಳಿಂದ ಇಷ್ಟೊಂದು ಬೆಂಬಲಿಗರನ್ನ ಪಡೆಯೋದಕ್ಕೆ ಹೇಗೆ ಸಾಧ್ಯ? ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಬಗ್ಗೆ ನೀವೇನ್ ಹೇಳ್ತೀರಾ? ಮೇಡಮ್, ಏನು ಅಂತಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಆಗಿರ್ಬೋದು, ಆಮ್ ಆದ್ಮಿ ಪಾರ್ಟಿ ಆಗಿರ್ಬೋದು, ಅಥವಾ ಬೇರೆ ಏನಾದ್ರು ಪಾರ್ಟಿ ಆಗಿರ್ಬೋದು, ಸ್ಟಾರ್ಟಿಂಗ್ ಅಲ್ಲಿ ಏನು ಅಂತಂದ್ರೆ ಯಾವ್ದೋ ಒಂದು ಹೊಸತನ ತರ್ತೀವಿ, ಬದಲಾವಣೆ ತರ್ತೀವಿ, ಸುಧಾರಣೆ ತರ್ತೀವಿ, ಸಮಾಜದಲ್ಲಿ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅನ್ಕೊಂಡೆ ಎಲ್ಲ ಪಾರ್ಟಿನೂ ಬರೋದು. ಈಗ ಯಾವ್ದಾದ್ರು ಪಾರ್ಟಿ ಏನಾದ್ರು ಒಂದು ಡಿಫ್ರೆನ್ಸ್ ಇಟ್ಕೊಂಡ್ ಬಂದ್ರೇನೆ ಯುವ ಪೀಳಿಗೆಗಳನ್ನ ಸೆಳೆಯೋಕೆ ಸಾಧ್ಯ ಅಂತ ಅವ್ರಿಗೂ ಗೊತ್ತು. ಈಗ ಎಷ್ಟೊಂದು ಥಾಟ್ ಪ್ರೊಸೆಸ್ ಇಂದ ಎಷ್ಟೊಂದು ಪಾರ್ಟಿ ಬಂದಿದೆ. ಇವಾಗ ಟಿವಿಕೆ ಹೊಸ ಪಾರ್ಟಿ, ಹೊಸ ಆಲೋಚನೆಯಿಂದ ಬಂದಿದ್ದಾರೆ. ಅದೇ ರೀತಿ ಇವ್ರು ಏನು ಅಂತಂದ್ರೆ ಅದ್ರ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ಇವರು ಎಲ್ಲಾರನ್ನೂ ಫೋಕಸ್ ಮಾಡ್ತಿಲ್ಲ. ಇವ್ರು ಟಾರ್ಗೆಟ್ ಆಡಿಯನ್ಸ್ ಏನು ಕಾಕ್ರೋಚ್ ಜನತಾ ಪಾರ್ಟಿ ಅಂತಂದ್ರೆ ಅನ್ಎಂಪ್ಲಾಯ್ಡ್ ಯೂತ್ ಅಂತಂದ್ರೆ ಯಾಕೆ ಇದನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಂದ್ರೆ ಆಮೇಲೆ ಇವ್ರಿಗೆ ಅದು ಅಟ್ರಾಕ್ಟ್ ಮಾಡಕ್ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಗೌರ್ಮೆಂಟ್ನ ಬ್ಲೇಮ್ ಮಾಡಬೇಕು ಅಂತಂದ್ರೆ ಅನ್ಎಂಪ್ಲಾಯ್ಮೆಂಟ್ ಒಂದು ಸ್ಟ್ರಾಂಗ್ ರೀಸನ್. ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ರೀಸನ್ ಟು ಬ್ಲೇಮ್ ಎನಿ ಗೌರ್ಮೆಂಟ್ ಈಸ್ ಅನ್ಎಂಪ್ಲಾಯ್ಮೆಂಟ್. ಈಗ ಸರ್ಕಾರದ ಕರ್ತವ್ಯ ಏನು ಅಂತಂತಂದ್ರೆ ಬರೀ ಸಮಾಜದಲ್ಲಿ ಪರಿವರ್ತನೆ ತರೋದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ಮಾಡೋದಲ್ಲ, ಎಂಪ್ಲಾಯ್ಮೆಂಟ್ ಪ್ರೊವೈಡ್ ಮಾಡೋದು ಆಗಿರೋದ್ರಿಂದ ಇವ್ರು ಅದನ್ನೇ ಮುಂದೆ ಇಟ್ಕೊಂಡು ಒಂದು ಸ್ಟ್ರಾಂಗ್ ಪಾಯಿಂಟ್ ಇಟ್ಕೊಂಡು ಏನಂತಂದ್ರೆ ಈ ತರ ಹೊಸ ಪಾರ್ಟಿನ ತಂದಿದ್ದಾರೆ. ಆದ್ರೆ ಏನು ಅಂತಂತಂದ್ರೆ ನಿನ್ನೆ ಮೊನ್ನೆ ಏನು ಅಂತಂದ್ರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋ ಇನ್ನೊಂದು ಸುದ್ದಿ ಏನು ಅಂತಂತಂದ್ರೆ ಈ ಯಾರು ಈ ಪಾರ್ಟಿನ ಸೃಷ್ಟಿಕರ್ತ ಇದಾರಲ್ಲ ಅವ್ರು ಬಂದ್ಬಿಟ್ಟು ಆಲ್ರೆಡಿ ಈಸ್ ಎನ್ ಅಕ್ಯೂಸ್ ಅಂತ ಒಂದು ಮಾಹಿತಿನೂ ಇದೆ. ಈವನ್ ದೋ ಇಟ್ ಈಸ್ ನಾಟ್ ಎ 100% ಜೆನ್ಯೂನ್ ವೆರಿಫೈಬಲ್ ಇನ್ಫಾರ್ಮೇಶನ್. ಕೆಲವು ಮೂಲಗಳ ಪ್ರಕಾರ ಏನು ಅಂತಂತಂದ್ರೆ ಅವ್ರು ಆಲ್ರೆಡಿ ಒಂದು ಟೆರರಿಸ್ಟ್ ಆರ್ಗನೈಸೇಷನ್, ಪಾಕ್ ಬೇಸ್ಡ್ IISI ಬೇಸ್ಡ್ ಆರ್ಗನೈಸೇಷನ್ಸ್ಗೂ ಅವ್ರಿಗೂ ಸಂಬಂಧ ಇದೆ ಅಂತ ಒಂದಿದೆ. ಸೊ ಅಕಸ್ಮಾತ್ ಅದು ಏನಾದ್ರು ನಿಜ ಆದ್ರೆ, ಇಷ್ಟೊಂದು ಬೆಂಬಲಿಗರನ್ನ ಇಂಡಿಯಾದಲ್ಲಿ ಪಡೆದು ಅವ್ರ ಅಕಸ್ಮಾತ್ ಏನಾದ್ರು ಸ್ಪೈ ಏಜೆಂಟೇ ಆಗಿದ್ರೆ ಭಾರತಕ್ಕೆ ತುಂಬಾ ದೊಡ್ಡ ಹೊಡೆತ ಬೀಳಲಿದೆ. ಯಾಕಂತಂದ್ರೆ ನಮಗೆ ಗೊತ್ತು ನಮ್ಮ ನೆರೆಹೊರೆ ದೇಶ ಏನಿದೆ, ಇನ್ಕ್ಲೂಡಿಂಗ್ ಈಗ ಬಾಂಗ್ಲಾದೇಶ ಏನಾಗಿದೆ, ಫ್ರೆಂಡ್ಲಿ ನೇಬರ್ ಇಸ್ ಬಿಕಮ್ ಎನ್ ಎನಿಮಿ ಸ್ಟೇಟ್. ಸೊ ಈಗ ನೆರೆಹೊರೆ ರಾಷ್ಟ್ರ ನಮ್ಗೆ ಏನಾಗಿದೆ ಅಂದ್ರೆ ಇಬ್ಬಿಬ್ರು ಎನಿಮಿ ಇದೆ. ಸೊ ಈ ರೀತಿ ಭಾರತನ ಹೊಡಿಬೇಕು ಅಂತ ಸಾಕಷ್ಟು ಫಾರಿನ್ ಏಜೆಂಟ್ಸ್ ಇನ್ಕ್ಲೂಡಿಂಗ್ US, ಚೈನಾ ಎಲ್ಲರೂ ಟ್ರೈ ಮಾಡ್ತಿದ್ದಾರೆ. ದೊಡ್ಡ ದೊಡ್ಡ ದೇಶದಿಂದ ಹಿಡಿದು ನೆರೆಹೊರೆ ರಾಷ್ಟ್ರನೂ ಟ್ರೈ ಮಾಡ್ತಿದ್ದಾರೆ. ಅಕಸ್ಮಾತ್ ಈ ಅಕ್ಯೂಸೇಷನ್ ನಿನ್ನೆ ಬಂದಿರೋ ಇನ್ಫಾರ್ಮೇಶನ್ ಮಾಹಿತಿ ಏನಾದರೂ ಅವ್ರ ISI ಏಜೆಂಟೇ ಸೃಷ್ಟಿಕರ್ತ ಆಗಿರೋದು, ಅದು ಸಂಬಂಧ ಏನಾದ್ರು ಇತ್ತು ಅಂತಂದ್ರೆ ಮೈ ರಿಕ್ವೆಸ್ಟ್ ಟು ಆಲ್ ದಿ ಯಂಗ್ಸ್ಟರ್ಸ್ ಇಸ್ ಟು ಅವಾಯ್ಡ್ ದಿಸ್ ಕೈಂಡ್ ಆಫ್ ಜಾಯ್ನಿಂಗ್ ದಿಸ್ ಕೈಂಡ್ ಆಫ್ ಪಾರ್ಟಿ. ಯಾಕೆ ಅಂತಂದ್ರೆ ಈಗ ಗೋಧಿ ಮೀಡಿಯಾ ಏನು ಅಂತ ಅವರು ಅಟ್ಯಾಕ್ ಮಾಡ್ತಿದ್ದಾರೆ, ಅದು ಅವ್ರಿಗೆ ಎಷ್ಟು ನಿಜ ಅನ್ಸುತ್ತೆ ಕೆಲವರಿಗೆ, ಅದೇ ರೀತಿ ಇದನ್ನು ವೆರಿಫೈ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಈಗ ಗೋಧಿ ಮೀಡಿಯಾನ ವೆರಿಫೈ ಮಾಡಿ ಅವ್ರು ಹೇಳೋದೆಲ್ಲ ನಿಜನ ವೆರಿಫೈ ಮಾಡಿ ಅನ್ನೋರು, ಇಂಥ ಪಾರ್ಟಿ ಸೃಷ್ಟಿಕರ್ತದ್ದು ಬ್ಯಾಕ್ಗ್ರೌಂಡ್ ವೆರಿಫೈ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಈ ತರ ಪಾರ್ಟಿಗಳು ತುಂಬಾ ಬಂದಾಗ ಕೆಲವು ದಿನಗಳ ಮಾತ್ರ ಈ ರೀತಿಯಾದಂತಹ ಆಶ್ವಾಸನೆಗಳನ್ನ ನೀಡ್ತಾರೆ ಅನ್ನುವಂತಹ ವಿಚಾರ ಹೇಳಿದ್ರಿ. ಸೊ ಹೀಗಾಗಿ ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಸಹ ಎಲ್ಲ 1-2-3 ದಿನಗಳ ಕಾಲ ಇರುವಂತಹ ಪಾರ್ಟಿನ ಅಂತ? ಮೇಡಮ್, 2-3 ದಿನ ಇರೋ ಪಾರ್ಟಿನ ಅಥವಾ 2 ವರ್ಷ ಇರೋ ಪಾರ್ಟಿನ 2 ತಿಂಗಳು ಇರೋ ಪಾರ್ಟಿನ ಅಂತ ಸದ್ಯಕ್ಕೆ ಹೇಳಕ್ಕಾಗಲ್ಲ. ಯಾಕಂತಂದ್ರೆ ಅವರು ರಿಜಿಸ್ಟ್ರೇಷನ್ ಬಿಟ್ಟಿದ್ದಾರೆ. ನಾನು ನೋಡಿದೆ ಅವ್ರು ಏನು ಅಂತಂತಂದ್ರೆ ಸಟೈರ್ ಅಂತ ಒಂದು ವರ್ಡ್ ಯೂಸ್ ಮಾಡಿದ್ದಾರೆ. ಅಂತಂತಂದ್ರೆ ಯಾವ ಯುವ ಜನತೆ ಕೆಲಸ ಮಾಡ್ತಿಲ್ಲ, ಯಾವ ಯುವ ಜನತೆಗೆ ಕೆಲಸ ಸಿಕ್ಕಿಲ್ಲ, ಸ್ಕಿಲ್ ಇದ್ರು, ಹಾಗೂ ಯಾವ ಯುವ ಜನತೆ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ ಅಂತ ಯಂಗ್ಸ್ಟರ್ಸ್ನ ಏನು ಸಮಾಜ ತಿರಸ್ಕರಿಸುತ್ತೆ. ಅಂದ್ರೆ ನೀನು ಕೆಲ್ಸಕ್ಕೆ ಬರ್ದವನು ಅನ್ನತ್ತೆ, ಅಂಥವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಏನಕ್ಕೆ? ಬಿಕಾಸ್ ದೇ ವಾಂಟ್ ಟು ಕ್ರಿಯೇಟ್ ಎ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್. ಅಂತಂದ್ರೆ ಮನೆಯಲ್ಲೂ ಆಗಲಿ ಕಾಲೇಜಲ್ಲೂ ಆಗಲಿ ಏನು, ಇವಾಗ ನಾನು ಕೆಲ್ಸಕ್ಕೆ ಹೋಗ್ತಿಲ್ಲ ಅಂದ್ರೆ ಕೆಲ್ಸಕ್ಕೆ ಬರ್ದವನು ಆಗ್ತೀನಿ. ಸೊ ಅಂಥವ್ರನ್ನ ಟಾರ್ಗೆಟ್ ಮಾಡೋದು ಈಸಿ. ಸೊ ನನಗೇನು ಅನ್ಸುತ್ತೆ ಅಂತಂದ್ರೆ ಆಸ್ ಆಫ್ ನೌ ಆಸ್ ಅನ್ ಎಜುಕೇಟೆಡ್ ಯೂತ್ ವಾಟ್ ಐ ಫೀಲ್ ಸ್ಟ್ರಾಂಗ್ಲಿ ಇಸ್ ದಟ್ ವಲ್ನರಬಲ್ ಗ್ರೂಪ್ನ ಅವ್ರು ಐಡೆಂಟಿಫೈ ಮಾಡಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನಂಗೆ ಅನ್ಸುತ್ತೆ. ಅರೆ ಸೋಷಿಯಲ್ ಮೀಡಿಯಾದಲ್ಲಿ 11 ಅವರ್ಸ್ಗಿಂತ ಜಾಸ್ತಿ ಸ್ಪೆಂಡ್ ಮಾಡೋರು ಅವ್ರು ಕೊಟ್ಟಿದ್ದಾರೆ ಒಂದು ಕ್ವಾಲಿಫಿಕೇಶನ್ ರಿಕ್ವೈರ್ಮೆಂಟ್. ಅವ್ರು ಡಿಗ್ರಿ ಕೇಳ್ತಿಲ್ಲ, ಓದಿದ್ಯಾ, ಸ್ಕಿಲ್ ಸೆಟ್ ಇದೆಯಾ ಅಂತ ಕೇಳ್ತಿಲ್ಲ, ನಿನ್ಗೆ ಏನಿದೆ ಅಂತ ಕೇಳ್ತಿಲ್ಲ. ಅವ್ರು ಏನ್ ಕೇಳ್ತಿದ್ದಾರೆ ಅಂತಂದ್ರೆ ನೀನು ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀಯಾ, ನಿನ್ನ ಕೆಲಸ ಇಲ್ವಾ, ನಿನ್ನ ಕೆಲಸದವ್ರು ಬರ್ದವನು ಅಂತಿದೆ ಸಮಾಜ, ನೀನ್ ಕೆಲ್ಸಕ್ಕೆ ಬರ್ದವನಲ್ಲ, ನನ್ನ ಪಾರ್ಟಿಗೆ ಜಾಯ್ನ್ ಆಗೋ ಅಂತ ಕರಿತಿದ್ದಾರೆ. ಅಂತಂದ್ರೆ ಅವ್ರು ಏನು ಉದ್ದೇಶದಿಂದ ಮಾಡ್ತಿದ್ದಾರೆ ಅಂತ ಖಂಡಿತವಾಗ್ಲೂ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಚಿಹ್ನೆಯಾಗಿ ಉಳಿಯುತ್ತೆ ಅಂತ ನನ್ನ ಇದು ಉದ್ದೇಶ. 9.4 ಮಿಲಿಯನ್ ಎಲ್ಲೋ ರಾತ್ರಿ ಇಷ್ಟೊಂದು ಬೆಂಬಲಿಗರನ್ನ ಈ ಒಂದು ಪಕ್ಷ ಪಡೆದಿದೆ. ಸೊ ಹೀಗಾಗಿ ಇದು ನೀವು ಹೇಳಿದ್ರಿ, ಬೇರೆ ಬೇರೆ ರೀತಿಯಾಗಿ ಹೇಳಿದ್ರಿ. ಸೊ ಹೀಗಾಗಿ ಇದ್ರ ಅಗತ್ಯ ಇದೆಯಾ? ಕಾಂಗ್ರೆಸ್ BJP ಏನ್ ಮಾಡ್ತಾ ಇದೆ, ಹಾಗಾದ್ರೆ ಇದ್ರ ನಡುವೆ ಇದು ಅಗತ್ಯ ಇದೆ? ಮೇಡಮ್, ಆಕ್ಚುಲಿ ಏನ್ ಗೊತ್ತಾ ನೋಡಿ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ಸ್ಪೆಂಡ್ ಮಾಡೋರು ಕ್ಯಾನ್ ದೇ ಬಿ ಗುಡ್ ಅಡ್ಮಿನಿಸ್ಟ್ರೇಟರ್ಸ್ ಅಲ್ವಾ? ಈಗ ಒಂದು ಕೆಲಸ ಒಂದು ಚಿಕ್ಕ ಕೆಲಸನೇ ಪಡ್ಕೊಳಕ್ ಸಾಧ್ಯ ಇಲ್ದಿರ ಅಂತ ಒಂದು ಯುವಕ, ಆಯ್ತಾ, ಅವನು ಏನೋ ಹೋಗ್ಲಿ ಆಪರ್ಚುನಿಟಿ ಸಿಗ್ದಲೇ ಕೆಲಸ ಇಲ್ದಲೇ ಇರ್ಬೋದು. ಅಂತ ಯುವಕ ಮಿನಿಸ್ಟರ್ ನಾಳೆ ಏನ್ ಮಾಡಕ್ ಸಾಧ್ಯ? ಸಮಾಜದಲ್ಲಿ ನಿಜವಾಗ್ಲೂ ಬದಲಾವಣೆ ತರಕ್ ಸಾಧ್ಯನಾ? ಈಗ ನೀವು ಏನಂತಂದ್ರೆ ಆಕ್ಟರ್ಸು ಅಥವಾ ಯಾವುದೇ ಫೀಲ್ಡ್ ಸಾಧನೆ ಮಾಡಿರೋರಾಗಿರ್ಬೋದು, ಅಥವಾ ಯಾವುದೋ ಬ್ಯೂರೋಕ್ರಾಟ್ಸು ಅಥವಾ ರಿಟೈರ್ಡ್ ಜಡ್ಜಸ್ಸು, ಅಂಥವ್ರೇನಾದ್ರು ಪೊಲಿಟಿಕಲ್ ಪಾರ್ಟಿಗೆ ಬಂದ್ರೆ ಅಟ್ಲೀಸ್ಟ್ ಅವ್ರ ಸಮಾಜದಲ್ಲಿ ಒಂದು ಕೊಡುಗೆ ಇರುತ್ತೆ. ಅಂಥವ್ರು ಬಂದ್ರೆ ಅಂಥವ್ರು ಮಾತಾಡಿದ್ರಂತ ಅಂತ ವ್ಯಕ್ತಿಗಳ ಮಾತಿಗೆ ಒಂದು ತೂಕ ಇರುತ್ತೆ. ಅಂಥವ್ರಿಗೆ ನೀವು ಫಾಲೋ ಆದ್ರೆ ನಂಗೇನು ತಪ್ಪಿಲ್ಲ, ಏನು ಅಭ್ಯಂತರ ಯಾರಿಗೂ ಇರಲ್ಲ. ಆದ್ರೆ ಇವ್ರು ಯಾರೋ ಕೆಲಸನೇ ಒಂದು ಚಿಕ್ಕ ಸಣ್ಣ ಕೆಲಸ ಉದ್ಯೋಗನೇ ಪಡ್ಕೊಳ್ಳೋದಿರ ಅಂತ ಯುವಕರು ನಾಳೆ ದಿನ ಯಾರ್ದೋ ಇಂಥ ಮಾತುಗಳನ್ನ ಕೇಳಿ ಒಂದು ಪಕ್ಷ ಕಟ್ಟಿ ಅಂತ ಪಕ್ಷ ಏನಾದರೂ ಪವರ್ಗೆ ಬಂತಂದ್ರೆ ಅವ್ರು ಏನ್ ಮಾಡ್ಬೇಕು ಅಂತಿದ್ದಾರೆ? ವಾಟ್ ಈಸ್ ದೇರ್ ಅಜೆಂಡಾ? ಸೊ ದೇರ್ ಅಜೆಂಡಾ ಇಸ್ ಕಂಪ್ಲೀಟ್ಲಿ ಹಿಡನ್. ಅದಕ್ಕೆ ನಾನು ಹೇಳಿದ್ದು, ನಿನ್ನೆ ಬಂದಿರೋ ಮಾಹಿತಿ ಪ್ರಕಾರ ಅಕಸ್ಮಾತ್ ಏನಾದರೂ ಇವರು ಪಾಕಿಸ್ತಾನ ISI ಏಜೆಂಟೇ ಸೃಷ್ಟಿಕರ್ತ ಆಗಿದ್ರೆ ಈ ಪಾರ್ಟಿ ಅದು ರಿಲೇಬಲ್ ಆಗಿದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ಎ ಬಿಗ್ ಬ್ಲೋ ಟು ಅವರ್ ನೇಷನ್.
ಅಂತಂದ್ರೆ ನಮ್ಮ ಸಮಾಜಕ್ಕೆ ದೊಡ್ಡ ಹೊಡೆತನೇ ಆಗಿದೆ. ದೇ ಆರ್ ನಾಟ್ ಟಾರ್ಗೆಟಿಂಗ್ ಬಿಜೆಪಿ, ದೇ ಆರ್ ನಾಟ್ ಟಾರ್ಗೆಟಿಂಗ್ ಕಾಂಗ್ರೆಸ್, ದೇ ಮೈಟ್ ಬಿ ಟಾರ್ಗೆಟಿಂಗ್ ದಿ ಎಂಟೈರ್ ಇಂಡಿಯಾ ಅಂಡ್ ಎಂಟೈರ್ ಡೆಮೋಕ್ರಸಿ ಆಸ್ ಎ ಹೋಲ್.